ಡಿಮೆಗೆ ಸ್ವಾಗತ. ನಾನು ದೀಕ್ಷಿತ್ ಕುಮಾರ್. ಇದು ಸಾಲಿಡ್ ಎಡ್ಜ್ ಟ್ಯುಟೋರಿಯಲ್ ಆರ್ಥೋಗ್ರಾಫಿಕ್ ಟು ಐಸೋಮೆಟ್ರಿಕ್ ಪ್ರಾಬ್ಲಮ್ ನಂಬರ್ 9. ಈ ಪ್ರಾಬ್ಲಮ್ನಲ್ಲಿ ಫ್ರಂಟ್ ವ್ಯೂ ಇದೆ ಮತ್ತು ಟಾಪ್ ವ್ಯೂ ಇದೆ. ಈ ಡೈಮೆನ್ಷನ್ನ ಕ್ವಿಕ್ಲಿ ನೋಟ್ ಡೌನ್ ಮಾಡಿ. ಡೆಸ್ಕ್ಟಾಪ್ಗೆ ಹೋಗೋಣ. ಇಲ್ಲಿ ಸಾಲಿಡ್ ಎಡ್ಜ್ ಐಕಾನ್ ಇದೆ, ಅದ್ರ ಮೇಲೆ ರೈಟ್ ಕ್ಲಿಕ್ ಕೊಟ್ಟು ಓಪನ್ ಮಾಡಬೇಕು. ಇಲ್ಲಿಂದ ಸಾಲಿಡ್ ಪಾರ್ಟ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಇಲ್ಲಿ ಟೂಲ್ ಬಾರ್ನ ಒಮ್ಮೆ ರಿಫ್ರೆಶ್ ಮಾಡ್ತೀನಿ. ವ್ಯೂ, ಟೂಲ್ ಬಾರ್ಸ್, ಇಲ್ಲಿ ಮೇನ್ ಮತ್ತು ಫೀಚರ್ಸ್ ಟಿಕ್ ಆಗಿರಬೇಕು. ಓಕೆ ಮೇಲೆ ಕ್ಲಿಕ್ ಮಾಡಬೇಕು. ಇದು ಎಡ್ಜ್ ಬಾರ್, ಇದು ಟೂಲ್, ಎಡ್ಜ್ ಬಾರ್, ಇದು ಟಿಕ್ ಆಗಿರಬೇಕು. ಇಲ್ಲಿಂದ ಮೇನ್ ಟೂಲ್ ಬಾರಲ್ಲಿ ನಾನು ನೇಮ್ಡ್ ವ್ಯೂಸ್ ಹೋಗ್ತಾ ಇದ್ದೀನಿ. ಅಲ್ಲಿಂದ ಆ್ಯರೋನ ಪುಲ್ ಮಾಡಿ ISO ಅಂತ ಸೆಟ್ ಮಾಡ್ತಾ ಇದ್ದೀನಿ. ಈ ಪ್ರಾಬ್ಲಮ್ ಫ್ರಂಟ್ ವ್ಯೂನಲ್ಲಿ ಏನು ಪ್ರೊಫೈಲ್ ಕಾಣ್ತಾಯಿದೆ ಆ್ಯಸ್ ಇಟ್ ಈಸ್ ನಾನು ಡ್ರಾ ಮಾಡ್ತೀನಿ ಯೂಸಿಂಗ್ ಪ್ರೊಟ್ರೂಷನ್. ಮತ್ತು ನಾನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಫ್ರಂಟ್ ರೆಫರೆನ್ಸ್ ಪ್ಲೇನ್. ಇಲ್ಲಿ 3 ರೆಫರೆನ್ಸ್ ಪ್ಲೇನ್ ಇದೆ. ಫ್ರಂಟ್ ರೆಫರೆನ್ಸ್ ಪ್ಲೇನ್, ರೈಟ್ ರೆಫರೆನ್ಸ್ ಪ್ಲೇನ್ ಮತ್ತು ಟಾಪ್ ರೆಫರೆನ್ಸ್ ಪ್ಲೇನ್. ಈ ಪ್ರಾಬ್ಲಮ್ಗೆ ನಾನು ಪ್ರೊಟ್ರೂಷನ್ನ ಸೆಲೆಕ್ಟ್ ಮಾಡಿ ಫ್ರಂಟ್ ರೆಫರೆನ್ಸ್ ಪ್ಲೇನ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನಾವು ಪ್ರೊಟ್ರೂಷನ್ನಲ್ಲಿದ್ದೀವಿ. ಇಲ್ಲಿ ಟೂಲ್ ಬಾರ್ನ ರಿಫ್ರೆಶ್ ಮಾಡ್ತೀನಿ. ವ್ಯೂ, ಟೂಲ್ ಬಾರ್ಸ್, ಇಲ್ಲಿ ಬೇಕಿರೋ ಟೂಲ್ ಬಾರ್ಸ್ ಮೇನ್, ಡ್ರಾ, ಫೀಚರ್ಸ್ ಆ್ಯಂಡ್ ರಿಲೇಷನ್ಶಿಪ್. ಓಕೆ ಮೇಲೆ ಕ್ಲಿಕ್ ಮಾಡಬೇಕು. ಇದು ಫೀಚರ್ಸ್ ಆ್ಯಂಡ್ ರಿಲೇಷನ್ಶಿಪ್ ಮತ್ತು ಇದು ಡ್ರಾ ಟೂಲ್ ಬಾರ್. ಅಫ್ಕೋರ್ಸ್ ಮೇನ್ ಟೂಲ್ ಬಾರ್ ಇಲ್ಲಿದೆ. ಇಲ್ಲಿ ನಾನು ಲೈನ್ನ ಸೆಲೆಕ್ಟ್ ಮಾಡ್ತೀನಿ. ಅಂಡರ್ ಡ್ರಾ ಟೂಲ್ ಬಾರ್ ಫ್ರಂಟ್ ವ್ಯೂನಲ್ಲಿ ಏನು ಪ್ರೊಫೈಲ್ ಕಾಣ್ತಾ ಇದೆ ಆ್ಯಸ್ ಇಟ್ ಈಸ್ ನಾನು ಡ್ರಾ ಮಾಡ್ತೀನಿ. ಇದು ಬೇಸ್ ಲೈನ್ 7+5 ಹೈಟ್ ಇದೆ. ಅಲ್ಲಿ ಸೊ ಇಲ್ಲಿಂದ ಎಂಡ್ ಮಾಡಬೇಕಾದ್ರೆ ನಾನು ಲೈನ್ನ ಜಸ್ಟ್ ಪಾಸ್ ಮಾಡ್ತೀನಿ ಮತ್ತು ಈ ರೈಟ್ ಕ್ಲಿಕ್ ಕೊಟ್ಟು ಈ ಲೈನ್ ಕಮಾಂಡನ್ನ ಎಂಡ್ ಮಾಡ್ತಾಯಿದ್ದೀನಿ. ಈ ಎಕ್ಸ್ಟ್ರಾ ಲೈನ್ ಏನಿದೆ ಅದನ್ನು ನಾನು ಟ್ರಿಮ್ ಕಮಾಂಡಿಂದ ಟ್ರಿಮ್ ಮಾಡ್ತೀನಿ. ಟ್ರಿಮ್ ಅಂಡರ್ ಡ್ರಾ ಟೂಲ್ ಬಾರ್ ಮತ್ತು ಈ ಲೈನ್ನ ಸೆಲೆಕ್ಟ್ ಮಾಡಿಕೊಂಡು ಟ್ರಿಮ್ ಮಾಡಿದೆ. ನೆಕ್ಸ್ಟ್ ಇದಕ್ಕೆ ರಿಲೇಷನ್ ಹಾಕ್ತೀನಿ. ಮೊದಲಿಗೆ ಈಕ್ವಲ್ ರಿಲೇಷನ್. ಈ 2 ಲೆಂತ್ ಈಕ್ವಲ್ ಆಗಿರುತ್ತೆ. ನೆಕ್ಸ್ಟ್ ಈ 2 ಲೆಂತ್ ಈಕ್ವಲ್ ಆಗಿರುತ್ತೆ, ಪ್ಲಸ್ ಇದ್ರ ಜೊತೆ ಈ ಲೆಂತ್ ಕೂಡ ಈಕ್ವಲ್ ಆಗಿರುತ್ತೆ. ಇಲ್ಲಿಂದ ಸ್ಮಾರ್ಟ್ ಡೈಮೆನ್ಷನ್ನ ಸೆಲೆಕ್ಟ್ ಮಾಡ್ತೀನಿ. ಸ್ಮಾರ್ಟ್ ಡೈಮೆನ್ಷನ್, ಟೋಟಲ್ ಲೆಂತ್ನ ಸ್ಪೆಸಿಫೈ ಮಾಡ್ತೀನಿ. ಡ್ರಾಯಿಂಗ್ನಲ್ಲಿ 8 ಇದೆ, 80, ಎಂಟರ್. ನೆಕ್ಸ್ಟ್ ಈ ಹೈಟ್ ಹೋಗ್ತಾ ಇದ್ದೀನಿ. ಈ ಹೈಟ್ 40, ಎಂಟರ್. ಈ ವಿಡ್ತ್ ಹೋಗ್ತಾ ಇದ್ದೀನಿ. ಇದು 10 mm. ನೆಕ್ಸ್ಟ್ ಇದು 25 mm. ಇದು ಡಿಫಾಲ್ಟ್ ಆಗಿ 10 ಬರಲೇಬೇಕು. 10 ಬಂತು ಅಲ್ಲಿ. ನೆಕ್ಸ್ಟ್ ಈ ಹೈಟ್ ಇದು 7 + 5, ಅದು 12 mm ಆಯಿತು. ನೆಕ್ಸ್ಟ್ ಈ ಸೆಂಟರ್ನ ಕನೆಕ್ಟ್ ಮಾಡ್ತೀನಿ. ಫೀಚರ್ಸ್ ಆ್ಯಂಡ್ ರಿಲೇಷನ್ಶಿಪ್ಪಲ್ಲಿ ಕನೆಕ್ಟ್. ಇದು ಬೇಸ್ ಸೆಂಟರ್ನ ಈ ಪ್ಲೇನ್ ಸೆಂಟರ್ಗೆ ಕನೆಕ್ಟ್ ಮಾಡ್ತಾಯಿದ್ದೀನಿ. ಇಲ್ಲಿ ಕನೆಕ್ಟ್ ಆಗಿದೆ. ಸೊ ಇದು ರಿಕ್ವೈರ್ಡ್ ಪ್ರೊಫೈಲ್. ನಾವು ಪ್ರೊಟ್ರೂಷನ್ನಲ್ಲಿದ್ದೀವಿ. ಇಲ್ಲಿಂದ ರಿಟರ್ನ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಇದು ಒನ್ ಸೈಡ್ ಹೋಗ್ತಾ ಇದೆ. ಸೊ ನಾನು ಪ್ರೊಟ್ರೂಷನ್ ಸಿಮೆಟ್ರಿಕ್ ಎಕ್ಸ್ಟೆಂಟ್ ಬಟನ್ನ ಕ್ಲಿಕ್ ಮಾಡಿ ಅದನ್ನು 2 ಸೈಡ್ಗೆ ಈ ರೀತಿ ಪ್ರೊಟ್ರೂಷನ್ ಮಾಡ್ತಾಯಿದ್ದೀನಿ. ಇಲ್ಲಿ ಡಿಸ್ಟೆನ್ಸ್ ಆಫ್ ಪ್ರೊಟ್ರೂಷನ್ ಡ್ರಾಯಿಂಗಿಂದ ನಾನು 40 ಅಂತ ಟೈಪ್ ಮಾಡಿ ಎಂಟರ್ ಪ್ರೆಸ್ ಮಾಡ್ತಾಯಿದ್ದೀನಿ ಮತ್ತು ಫಿನಿಶ್, ಕ್ಯಾನ್ಸಲ್. ಇಲ್ಲಿಂದ ಕಟ್ಔಟ್ನ ಸೆಲೆಕ್ಟ್ ಮಾಡಬೇಕು. ಫೀಚರ್ಸ್ನಲ್ಲಿ ಕಟ್ಔಟ್. ಈ ಫೇಸ್ ಏನಿದೆ ನಮ್ಗೆ ಕಾಣ್ತಾ ಇರೋದು ಪ್ರೊಟ್ರೂಷನ್ನಲ್ಲಿ ಎಂಡ್ ಫೇಸ್ ಏನಿದೆ ಅದನ್ನು ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಎಂಡ್ ಫೇಸ್ನಲ್ಲಿದ್ದೀವಿ. ಇಲ್ಲಿಂದ ನಾನು ಫಿಟ್ ಕಮಾಂಡನ್ನ ಕ್ಲಿಕ್ ಮಾಡ್ತಾಯಿದ್ದೀನಿ. ಫಿಟ್. ಇಲ್ಲಿ ನಾವು ಒಂದು ರೆಕ್ಟ್ಯಾಂಗಲ್ನ ಡ್ರಾ ಮಾಡಬೇಕು. ಡ್ರಾ ಟೂಲ್ ಬಾರಿಂದ ರೆಕ್ಟ್ಯಾಂಗಲ್, ಈ ರೀತಿ ಒಂದು ರೆಕ್ಟ್ಯಾಂಗಲ್ನ ಡ್ರಾ ಮಾಡಿ ನೆಕ್ಸ್ಟ್ ಕನೆಕ್ಟ್ ಯೂಸ್ ಮಾಡಿಕೊಂಡು ಸೆಂಟರ್ನ ಕನೆಕ್ಟ್ ಮಾಡಬೇಕು. ಫೀಚರ್ಸ್ ಆ್ಯಂಡ್ ರಿಲೇಷನ್ಶಿಪ್ ಕನೆಕ್ಟ್. ಈ ಸೆಂಟರ್ ಏನಿದೆ ಅದನ್ನು ಪ್ಲೇನ್ ಸೆಂಟರ್ಗೆ ಕನೆಕ್ಟ್ ಮಾಡಬೇಕು. ನೆಕ್ಸ್ಟ್ ಕೊಲಿನಿಯರ್ನ ಯೂಸ್ ಮಾಡಬೇಕು. ಕೊಲಿನಿಯರ್, ಈ ಲೈನ್ನ ಈ ಬೇಸ್ ಜೊತೆ ಕೊಲಿನಿಯರ್ ಮಾಡಬೇಕು. ನೆಕ್ಸ್ಟ್ ರಿಮೈನಿಂಗ್ ಈಸ್ ಸ್ಮಾರ್ಟ್ ಡೈಮೆನ್ಷನ್. ಇಲ್ಲಿ ಕಟ್ಔಟ್ ಹೈಟ್ ಸ್ಪೆಸಿಫೈ ಮಾಡ್ತಾ ಇದ್ದೀನಿ. ಅದು ಡ್ರಾಯಿಂಗಿಂದ 7 mm, 7, ಎಂಟರ್. ನೆಕ್ಸ್ಟ್ ಈ ವಿಡ್ತ್ ಡೈರೆಕ್ಟಾಗಿ ಟಾಪ್ ವ್ಯೂನಲ್ಲಿ ನಮಗೆ ಕಾಣ್ತಾ ಇದೆ. ಅದು 20 mm. ಸೊ ಡಿಫಾಲ್ಟಾಗಿ ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ 10 ಮೇಂಟೈನ್ ಆಗಲೇಬೇಕು. ಇಲ್ಲಿಂದ ಇಲ್ಲಿಗೆ ಡಿಫಾಲ್ಟಾಗಿ ಡಿಸ್ಟೆನ್ಸ್ 10 ಮೇಂಟೈನ್ ಆಗಲೇಬೇಕು. ಸೊ ಈ ರೆಕ್ಟ್ಯಾಂಗಲ್ ಅನ್ನೋದು ನಮ್ಮ ಕಟ್ಟಿಂಗ್ ಪ್ರೊಫೈಲ್ ಆಯಿತು. ನಾವು ಕಟ್ಔಟಲ್ಲಿದ್ದೀವಿ. ಇಲ್ಲಿಂದ ರಿಟರ್ನ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಇದು ಒನ್ ಸೈಡ್ ಆ ಕಡೆ ನೀವು ಕಟ್ ಮಾಡಿದರೆ ಅಲ್ಲಿ ಕಟ್ಔಟ್ ಫಿನಿಶ್ ಆಗುತ್ತೆ. ಸೊ ಈ ಕಡೆಗೆ ನಾನು ಕ್ಲಿಕ್ ಮಾಡಿದೆ, ಫಿನಿಶ್, ಕ್ಯಾನ್ಸಲ್. ಸೊ ಇದು ರಿಕ್ವೈರ್ಡ್
3D ಮಾಡೆಲ್. ಇಲ್ಲಿಂದ ನೇಮ್ಡ್ ವ್ಯೂಸ್ ISO ಅಂತ ಕೊಡ್ತಾ ಇದ್ದೀನಿ, ಫಿಟ್ ಮೇಲೆ ಕೊಟ್ಟೆ. ನೆಕ್ಸ್ಟ್ ಇಲ್ಲಿಂದ ನೇಮ್ಡ್ ವ್ಯೂಸ್ ಫ್ರಂಟ್ ಅಂತ ಕೊಡ್ತೀನಿ, ಇದು ರಿಕ್ವೈರ್ಡ್ ಫ್ರಂಟ್ ವ್ಯೂ. ಇಲ್ಲಿಂದ ವಿಸಿಬಲ್ ಆ್ಯಂಡ್ ಹಿಡನ್ ಎಡ್ಜಸ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ, ಇದು ವಿಸಿಬಲ್ ಆ್ಯಂಡ್ ಹಿಡನ್ ಎಡ್ಜಸ್. ಇಲ್ಲಿ ಕಟ್ಔಟ್ ಪ್ರೊಫೈಲ್ ಇವಾಗ ಕಂಪ್ಲೀಟಾಗಿ ಕಾಣ್ತಾ ಇದೆ, ಇದು ಫ್ರಂಟ್ ವ್ಯೂ ಆಯಿತು. ನೆಕ್ಸ್ಟ್ ಇಲ್ಲಿಂದ ವ್ಯೂ ಚೇಂಜ್ ಮಾಡ್ತೀನಿ ನೋಡಿ, ಟಾಪ್ ಅಂತ ಕೊಡ್ತೀನಿ, ಇದು ರಿಕ್ವೈರ್ಡ್ ಟಾಪ್. ಎಗೇನ್ ನಾನು ಶೇಡೆಡ್ ವಿತ್ ವಿಸಿಬಲ್ ಎಡ್ಜಸ್ ಕೊಟ್ಟೆ, ಮತ್ತು ಇಲ್ಲಿ ನೇಮ್ಡ್ ವ್ಯೂಸಿಂದ ISO ಅಂತ ಸೆಟ್ ಮಾಡ್ತೀನಿ. ಈ ಪಾರ್ಟ್ನ ಇವಾಗ ಸೇವ್ ಮಾಡಬೇಕು. ಆ ಸೇವ್ ಮಾಡೋ ಮುಂಚೆ ನಾನೊಂದು ಫೋಲ್ಡರ್ನ ಕ್ರಿಯೇಟ್ ಮಾಡ್ತೀನಿ. ಈ ಸಾಫ್ಟ್ವೇರ್ನ ನಾನು ಟೋಟಲಾಗಿ ಮಿನಿಮೈಸ್ ಮಾಡ್ತಾಯಿದ್ದೀನಿ. ನಮ್ಮ ಮೈನ್ ಕಂಪ್ಯೂಟರ್ ಒಳಗಡೆ ಹೋಗ್ತಾ ಇದ್ದೀನಿ, ಇಲ್ಲಿ ಡಿ ಡ್ರೈವ್ನ ಓಪನ್ ಮಾಡ್ತಾ ಇದ್ದೀನಿ. ಇಲ್ಲೇ ಒಂದು ಫೋಲ್ಡರ್ನ ಕ್ರಿಯೇಟ್ ಮಾಡ್ತೀನಿ, ರೈಟ್ ಕ್ಲಿಕ್, ನ್ಯೂ ಫೋಲ್ಡರ್, 2D to 3D ಅಂತ ಫೋಲ್ಡರ್ನ ಕ್ರಿಯೇಟ್ ಮಾಡಿದೆ, ಎಂಟರ್ ಕೊಟ್ಟೆ. ಇದ್ರ ಒಳಗಡೆ ನಾನು ಆ ಪಾರ್ಟ್ನ ಸೇವ್ ಮಾಡ್ತೀನಿ. ಇಲ್ಲಿಂದ ಕ್ಲೋಸ್ ಮಾಡಿದೆ, ನಾನು ಸಾಲಿಡ್ ಎಡ್ಜ್ಗೆ ಬಂದೆ. ಇಲ್ಲಿಂದ ಫೈಲ್, ಸೇವ್, ಇಲ್ಲಿ ಸಮ್ಮರಿ, ಟೈಟಲ್, ನಾನು ಪ್ರಾಬ್ಲಮ್ ನಂಬರ್ನ ಕೊಡ್ತಾ ಇದ್ದೀನಿ ಆ್ಯಸ್ 3D9. ಓಕೆ ಮೇಲೆ ಕ್ಲಿಕ್ ಕೊಟ್ಟೆ. ಈಗ ಪಾತ್ ಕೇಳ್ತಾ ಇದೆ, ಇಲ್ಲಿ ಪುಲ್ ಡೌನ್ ಮಾಡ್ತೀನಿ. ನಾನು ಡಿ ಡ್ರೈವ್ ಹೋಗ್ತೀನಿ, ಡಿ ಡ್ರೈವ್, ಇಲ್ಲಿ ಫೋಲ್ಡರ್ ಕ್ರಿಯೇಟ್ ಮಾಡಿದ್ದೀನಿ 2D to 3D, ಅದನ್ನು ಓಪನ್ ಮಾಡ್ತೀನಿ. ಈ ಫೋಲ್ಡರ್ ಒಳಗಡೆ ನಾನು ಫೈಲ್ ನೇಮ್ ಕೊಡ್ತಾ ಇದ್ದೀನಿ ಆ್ಯಸ್ 3D9. ಇಲ್ಲಿ ಪಾರ್ಟ್ 1 ಅಂತ ಇದೆ ನೋಡಿ, ನಾನು ಸೇವ್ ಬಟನ್ ಕ್ಲಿಕ್ ಮಾಡಿದ ಕೂಡಲೇ ಅದು 3D9.par ಅಂತ ಸೇವ್ ಆಗಿದೆ. ಇಲ್ಲಿಂದ ಈ ಸೆಕೆಂಡ್ ವಿಂಡೋ ಏನಿದೆ ಅದನ್ನು ಕ್ಲೋಸ್ ಮಾಡ್ತೀನಿ, ಅಂದರೆ ಸಾಲಿಡ್ ಪಾರ್ಟ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ಡ್ರಾಯಿಂಗ್ ಎನ್ವೈರ್ನ್ಮೆಂಟ್ ಮೇಲೆ ಕ್ಲಿಕ್ ಮಾಡಬೇಕು, ಡ್ರಾಯಿಂಗ್. ಇಲ್ಲಿಂದ ಶೀಟ್ 1 ಇದೆ, ಅದರ ಮೇಲೆ ರೈಟ್ ಕ್ಲಿಕ್, ಶೀಟ್ ಸೆಟಪ್, ಇಲ್ಲಿ ಬ್ಯಾಕ್ಗ್ರೌಂಡ್ ಪುಲ್ ಡೌನ್ ಮಾಡಿ A4 ಮಾಡಿ, ಇದು ಟಿಕ್ ಆಗಿರಬೇಕು, ಓಕೆ. ನೆಕ್ಸ್ಟ್ ಇಮಿಡಿಯೇಟ್ಲಿ ಫಿಟ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿಂದ ವ್ಯೂ ಹೋಗಬೇಕು, ಬ್ಯಾಕ್ಗ್ರೌಂಡ್ ಶೀಟ್, ಇಲ್ಲಿ A4 ಶೀಟ್ನ ಸೆಲೆಕ್ಟ್ ಮಾಡಿ ಇಮಿಡಿಯೇಟ್ಲಿ ಫಿಟ್ ಮೇಲೆ ಕ್ಲಿಕ್ ಮಾಡಬೇಕು. ಈಗ ಡಿಫಾಲ್ಟಾಗಿ ಸೆಲೆಕ್ಟ್ ಟೂಲ್ನಲ್ಲಿದೆ, ಡ್ರ್ಯಾಗ್ ಆ್ಯಂಡ್ ಸೆಲೆಕ್ಟ್, ಕೀಬೋರ್ಡಿಂದ ಡಿಲೀಟ್, ಆ ಟೇಬಲ್ ಡಿಲೀಟ್ ಆಯಿತು. ಡ್ರ್ಯಾಗ್ ಆ್ಯಂಡ್ ಸೆಲೆಕ್ಟ್, ಕೀಬೋರ್ಡಿಂದ ಡಿಲೀಟ್ ಬಟನ್, ಈ ಟೇಬಲ್ ಡಿಲೀಟ್ ಆಯಿತು. ಈ ಬ್ಯಾಕ್ಗ್ರೌಂಡ್ ಶೀಟ್ ಇವಾಗ ಹೋಗಬೇಕು, ಅದಕ್ಕೋಸ್ಕರ ವ್ಯೂ, ಬ್ಯಾಕ್ಗ್ರೌಂಡ್ ಶೀಟ್. ಇಲ್ಲಿ ಟೂಲ್ ಬಾರ್ ಬೇಕಿರೋದು ವ್ಯೂ, ಟೂಲ್ ಬಾರ್, ಟೂಲ್ ಬಾರ್ಸ್, ಇಲ್ಲಿ ಮೇಯ್ನ್, ಡ್ರಾಯಿಂಗ್ ವ್ಯೂಸ್, ಡ್ರಾಯಿಂಗ್ ರಿಲೇಷನ್ಶಿಪ್, ಇದು ಎಲ್ಲ ಟಿಕ್ ಮಾಡ್ಬೋದು ನೀವು. ಮತ್ತು ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ನಾವು ಯೂಸ್ ಮಾಡ್ತಿರೋದು ಇಲ್ಲಿ ಡ್ರಾಯಿಂಗ್ ವ್ಯೂಸ್ ಟೂಲ್ ಬಾರ್. ಇಲ್ಲಿ ಡ್ರಾಯಿಂಗ್ ವ್ಯೂಸ್ನಲ್ಲಿ ಸೆಕೆಂಡ್ ಟೂಲ್ ಏನಿದೆ ಡ್ರಾಯಿಂಗ್ ವ್ಯೂ ವಿಝಾರ್ಡ್, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ನಾವು ಸೇವ್ ಮಾಡಿರೋ ಪಾರ್ಟ್ 3D9 ಅದನ್ನು ಪುಲ್ ಡೌನ್ ಮಾಡಬೇಕು. ಒಮ್ಮೆ ಪುಲ್ ಡೌನ್ ಮಾಡಿ ತೋರಿಸ್ತೇನೆ ನೋಡಿ, ಇದು ಪುಲ್ ಡೌನ್, ಡಿ ಡ್ರೈವ್ ಹೋಗ್ತೀನಿ, ಇದು ಫೋಲ್ಡರ್ ಓಪನ್, ಇಲ್ಲಿದೆ 3D9. ಇಲ್ಲಿ ಪ್ರಿವ್ಯೂ ಕಾಣ್ತಾ ಇದೆ, ನಾನು ಫ್ರಂಟ್ ಪ್ಲೇನ್ನ ಸೆಲೆಕ್ಟ್ ಮಾಡಿದರೆ ನನಗೆ ಫ್ರಂಟ್ ವ್ಯೂ ಜನ್ರೇಟ್ ಆಗುತ್ತೆ. ಸೊ ಓಪನ್ ಅಂತ ಕೊಡ್ತೀನಿ, ನೆಕ್ಸ್ಟ್, ಇಲ್ಲಿ ಫ್ರಂಟ್ ಪ್ಲೇನ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ, ನೆಕ್ಸ್ಟ್, ಮತ್ತು ಫಿನಿಶ್. ಸೊ ಇಲ್ಲಿ ಸ್ಕೇಲ್ ನೋಡಿ 2:1 ಇದೆ, ಅದನ್ನು ನಾನು 1:1 ಮಾಡಿ ಇಲ್ಲಿ ಕ್ಲಿಕ್ ಮಾಡಿದೆ. ಈಗ ಫ್ರಂಟ್ ವ್ಯೂ ಜನ್ರೇಟ್ ಆಗಿದೆ. ನೆಕ್ಸ್ಟ್ ಇಲ್ಲಿಂದ ಥರ್ಡ್ ಟೂಲ್ ಪ್ರಿನ್ಸಿಪಾಲ್ ವ್ಯೂ ಮೇಲೆ ಕ್ಲಿಕ್ ಮಾಡಬೇಕು. ಈ ಫ್ರಂಟ್ ವ್ಯೂನ ಸೆಲೆಕ್ಟ್ ಮಾಡಿ ಕೆಳಗಡೆ ಕ್ಲಿಕ್ ಮಾಡಿದರೆ ಅದು ಟಾಪ್ ವ್ಯೂ ಜನ್ರೇಟ್ ಮಾಡುತ್ತೆ. ಎಗೇನ್ ಪ್ರಿನ್ಸಿಪಾಲ್ ವ್ಯೂ, ಫ್ರಂಟ್ ವ್ಯೂಯಿಂದ ಈ ರೀತಿ ಬಂದು ಕ್ಲಿಕ್ ಮಾಡಿದರೆ ಐಸೋಮೆಟ್ರಿಕ್ ವ್ಯೂ ಜನ್ರೇಟ್ ಆಗುತ್ತೆ. ಸೊ ನೀವು ಐಸೋಮೆಟ್ರಿಕ್ ವ್ಯೂನ ನಿಮ್ಗೆ ಹೇಗೆ ಬೇಕು ಆ ಥರ ಜನ್ರೇಟ್ ಮಾಡ್ಬೋದು. ನಾನಿವಾಗ ಇಲ್ಲಿ ಈ ಥರ ಹೋಗ್ತೀನಿ. ಸೊ ಇದು ನೀಟಾಗಿ ಕಾಣುತ್ತೆ, ನಾನು ಈ ವ್ಯೂನ ಹಾಕ್ತಾಯಿದ್ದೀನಿ. ಸೊ ಇದನ್ನು ಡಿಲೀಟ್ ಮಾಡ್ತೀನಿ, ಸೆಲೆಕ್ಟ್ ಟೂಲ್, ಇದನ್ನು ಸೆಲೆಕ್ಟ್ ಮಾಡಿದೆ, ಒಂದು ರೈಟ್ ಕ್ಲಿಕ್, ಕಟ್ ಅಂತ ಕೊಡ್ಬೋದು, ಇಲ್ಲ ಕೀಬೋರ್ಡಿಂದ ನೀವು ಡಿಲೀಟ್ ಬಟನ್ನ ಪ್ರೆಸ್ ಮಾಡ್ಬೋದು. ಇವಾಗ ಅರೇಂಜ್ ಮಾಡೋಣ. ಈ ಫ್ರಂಟ್ ವ್ಯೂನ ಈ ಕಡೆ ಶಿಫ್ಟ್ ಮಾಡ್ತೀನಿ, ಐಸೋಮೆಟ್ರಿಕ್ನ ನಾನು ಈ ಕಡೆ ಶಿಫ್ಟ್ ಮಾಡ್ತೀನಿ. ಇದಕ್ಕೆ ಇವಾಗ ಡೈಮೆನ್ಷನ್ ಕೊಡಬೇಕು, ಸ್ಮಾರ್ಟ್ ಡೈಮೆನ್ಷನ್, ಟೋಟಲ್ ಲೆಂತ್ 80 ಇದೆ, ಇಲ್ಲಿಂದ ಇಲ್ಲಿಗೆ 7 ಇದೆ, ಮತ್ತು ಇಲ್ಲಿಂದ ಇಲ್ಲಿಗೆ 5 mm ಇದೆ. ನೆಕ್ಸ್ಟ್ ವಿಡ್ತ್ ಟಾಪ್ ವ್ಯೂನಲ್ಲಿದೆ 40, ಈ ಹೈಟ್ ಕೂಡ 40, ಇದು 10, ಇದು 10. ನೆಕ್ಸ್ಟ್ ಇದನ್ನು ಇಲ್ಲಿ ಕೊಡ್ತಾ ಇದ್ದೀನಿ 25. ನೆಕ್ಸ್ಟ್ ಈ ಡಿಸ್ಟೆನ್ಸ್ ಇಲ್ಲಿಂದ ಇಲ್ಲಿಗೆ 10, ಇಲ್ಲಿಂದ ಇಲ್ಲಿಗೆ 10. ಅಫ್ಕೋರ್ಸ್ ಇದು 40 ಆದರೆ ಇದು 20 ಆಯಿತು. ಸೊ ಆ ಡೈಮೆನ್ಷನ್ ನಾನು ಶೋ ಮಾಡಲ್ಲ. ಅದೇ ರೀತಿ ಐಸೋಮೆಟ್ರಿಕ್ನಲ್ಲೂ ಕೂಡ ನಾನು ಡೈಮೆನ್ಷನ್ನ ಶೋ ಮಾಡ್ತೀನಿ ಸ್ವಲ್ಪ. ಇದು ಹೈಟ್ ಆಯಿತು,
ಲೆಂತ್, ಹೈಟ್, ವಿಡ್ತ್ ಮತ್ತು ಈ ಥಿಕ್ನೆಸ್ನ ಸ್ಪೆಸಿಫೈ ಮಾಡ್ತೀನಿ. ಸೊ ಮಿನಿಮಮ್ ಡೈಮೆನ್ಷನ್ನ ಕೊಡ್ತಾಯಿದ್ದೀನಿ. ನೆಕ್ಸ್ಟ್ ಇಲ್ಲಿಂದ ಟೆಕ್ಸ್ಟ್ ಬಟನ್ನ ಕ್ಲಿಕ್ ಮಾಡಬೇಕು. ಸೊ ಇಲ್ಲಿ ನೇಮ್ ಕೊಡಬೇಕು ವ್ಯೂಗೆ. ಇದು ಫ್ರಂಟ್ ವ್ಯೂ, ಇದು ಟಾಪ್ ವ್ಯೂ ಮತ್ತು ಇದು ಐಸೋಮೆಟ್ರಿಕ್ ವ್ಯೂ. ನೆಕ್ಸ್ಟ್ ಸೆಲೆಕ್ಟ್ ಟೂಲಿಂದ ಈ ನೇಮ್ನ ನೀವು ರೀಅರೇಂಜ್ ಮಾಡ್ಬೋದು. ಈ ರೀತಿ ನೀಟಾಗಿ ಕಾಣೋ ರೀತಿ ರೀಅರೇಂಜ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಟೆಕ್ಸ್ಟ್, ಇದಕ್ಕೊಂದು ಹೆಡ್ಡಿಂಗ್ ಕೊಡ್ತೀನಿ ಆ್ಯಸ್ 3D9 ಮತ್ತು ಇಲ್ಲೊಂದು ಟೆಕ್ಸ್ಟ್ ಕೊಡ್ತೀನಿ ರಿಜಿಸ್ಟರ್ ನಂಬರ್ ಅಂತ ಬ್ಲ್ಯಾಂಕ್ ಬರ್ತಾಯಿದ್ದೀನಿ. ನೀವು ಇಲ್ಲಿ ನಿಮ್ಮ ರಿಜಿಸ್ಟರ್ ನಂಬರ್ನ ಎಂಟರ್ ಮಾಡಬೇಕು. ನೆಕ್ಸ್ಟ್ ಸೆಲೆಕ್ಟ್ ಟೂಲ್, ಈ ಹೆಡ್ಡಿಂಗ್ಗೆ ಸ್ವಲ್ಪ ಥಿಕ್ನೆಸ್ ಕೊಡ್ತಾಯಿದ್ದೀನಿ. 1 ಇದೆ, ನಾನು 2 ಮಾಡಿ ಎಂಟರ್ ಕೊಟ್ಟೆ. ಫಾಂಟ್ ಹೈಟ್ ಇನ್ಕ್ರೀಸ್ ಆಗಿದೆ. ಸೊ ಇಲ್ಲಿ ಪ್ಲೇಸ್ ಮಾಡ್ತೀನಿ. ಇದು 3D9. ಇಲ್ಲಿಗೆ ಡ್ರಾಯಿಂಗ್ ಕಂಪ್ಲೀಟ್ ಆಗಿದೆ. ನಾವು ಇದನ್ನು ಸೇವ್ ಮಾಡೋಣ. ಫೈಲ್, ಸೇವ್, ಅದೇ ಫೋಲ್ಡರ್ 2D to 3D ಫೋಲ್ಡರ್ ಏನಿದೆ ಅದರೊಳಗಡೆ 3D9.dft ಸೇವ್. ಇಲ್ಲಿ ಚೇಂಜಸ್ ಆಗಿದೆ 3D9.dft. ಸೊ ಇದು ಆರ್ಥೋಗ್ರಾಫಿಕ್ಕಿಂದ ಐಸೋಮೆಟ್ರಿಕ್ ಕನ್ವರ್ಷನ್.